ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇದು ಭಾರತೀಯ ಕ್ರೀಡೆಯತ್ತ ಬೆಳಕು ಚೆಲ್ಲುವ ಸಮಯ. ಗೇಮ್ ಚೇಂಜರ್ಗಳ ಧೈರ್ಯ, ವೈಭವವನ್ನ ನಾವು ರಿಪಬ್ಲಿಕ್ನ ಆರ್ ಫಾರ್ ಸ್ಪೋರ್ಟ್ಸ್ ನಲ್ಲಿ ಸಂಭ್ರಮಿಸ್ತೇವೆ. ತಳಮಟ್ಟದ ಹೋರಾಟಗಾರರಿಂದ ಹೆಡ್ಲೈನ್ ನಲ್ಲಿ ಸುದ್ದಿ ಆಗೋರ ತನಕ ಎಲ್ಲರ ಸಾಧನೆ ಇಲ್ಲಿಂದಲೇ ಇಡೀ ದೇಶವನ್ನ ತಲುಪುತ್ತೆ. ಇನ್ನು ಆಕ್ಷನ್ ಬಗ್ಗೆ ಹೇಳೋದಾದ್ರೆ, ಮ್ಯಾಂಚೆಸ್ಟರ್ ಡರ್ಬಿಯ ಬಳಿಕ ಸಿಟಿ ತಂಡ ಪ್ರೀಮಿಯರ್ ಲೀಗ್ ಪಾಯಿಂಟ್ಸ್ ಪಟ್ಟಿಯ ಟಾಪ್ 10ಗೆ ಪ್ರವೇಶ ಪಡೆಯುತ್ತಾ. ಇದಕ್ಕೆ ನಿಮ್ಮ ಸ್ಕ್ರೀನ್ ಮೇಲಿರುವಂತಹ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ಅಭಿಪ್ರಾಯ ತಿಳಿಸಿ. ನಿಮ್ಮ ವೋಟ್ ಅಂಕವನ್ನ ನಿರ್ಧಾರ ಮಾಡುತ್ತೆ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ವೀಕ್ಷಕರೇ, ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಏನೆಲ್ಲ ಸುದ್ದಿಗಳಿದೆ ಅನ್ನೋದನ್ನ ನಾವು ನೋಡ್ತಾ ಹೋದ್ರೆ, ಮುಖ್ಯವಾಗಿ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಆಗ್ತಾ ಇದೆ, ಅದರಲ್ಲೂ ಮುಖ್ಯವಾಗಿ ನಿಮಗೆ ಗೊತ್ತಿದೆ, ನಿನ್ನೆ ಹಾಸನದಲ್ಲಿ ಟ್ರಕ್ ರಾಕ್ಷಸನ ರೌದ್ರ ನರ್ತನದಿಂದಾಗಿ ಎಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾಯಿತು. ಪರಿಹಾರದ ವಿಚಾರವಾಗಿ ಈಗ ರಾಜಕೀಯ ಕೆಸರಚಾಟ ಜೋರಾಗಿದೆ. ಬಿಜೆಪಿ ಅವರು 50 ಲಕ್ಷ ಕೊಡಬೇಕು, ಕಡಿಮೆ ಅಂದ್ರೂ 25 ಲಕ್ಷ ಕೊಡಲೇಬೇಕು ಅನ್ನುವಂತಹ ಆಗ್ರಹವನ್ನ ಮಾಡ್ತಾ ಇದ್ರೆ, ಕಾಂಗ್ರೆಸ್ ಬಿಜೆಪಿಯವರು ಹೇಳಿದ ತಕ್ಷಣ ನಾವು ಅವರು ಹೇಳಿದ ಹಾಗೆ ಅಮೌಂಟ್ ಅನ್ನ ಅಥವಾ ಪರಿಹಾರವನ್ನ ಕೊಡೋದಕ್ಕೆ ಆಗೋದಿಲ್ಲ. ಕಾನೂನು ರೀತಿಯಲ್ಲಿ ಏನೆಲ್ಲ ನಾವು ಅವಶ್ಯಕತೆ ಇದೆಯೋ, ನಿಯಮಾನುಸಾರ ಎಷ್ಟೆಲ್ಲ ಪರಿಹಾರ ಕೊಡಬೇಕೋ ಅದನ್ನು ನಾವು ಕೊಟ್ಟಿದ್ದೇವೆ ಅನ್ನುವಂಥ ಮಾತನ್ನು ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಇದರ ಜೊತೆಗೆ ರಾಜಕೀಯ ವಲಯದ ಹಲವು ಸುದ್ದಿಗಳಿದೆ. ಎಲ್ಲವನ್ನು ನೋಡ್ತಾ ಹೋಗೋಣ ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಚಿತ್ರದುರ್ಗದಲ್ಲಿ ಹಿಂದೂಗಳ ಅಬ್ಬರ, ಡಿಜೆಗೂ ಅನುಮತಿ ಕೊಟ್ಟ ಸಿದ್ದರಾಮಯ್ಯ ಸರ್ಕಾರ. ಗಣೇಶೋತ್ಸವದಲ್ಲಿ ಲಕ್ಷ ಲಕ್ಷ ಜನಸಾಗರ. ಕೊನೆಗೂ ಮಣಿಪುರಕ್ಕೆ ಮೋದಿ ಆಗಮನ. ಪ್ರಧಾನಿ ಬಳಿ ಕಷ್ಟ ಹೇಳಿದ 100 ಜನ. ನಮೋ ಎಂಟ್ರಿಗೆ ಕಾಂಗ್ರೆಸ್ ನಾಯಕರ ಅಸಮಾಧಾನ. ದರ್ಶನ್ ಪತ್ನಿ ಮನೆಯಲ್ಲಿ ಕಳ್ಳತನ, ಕಬೋರ್ಡ್ನಿಂದ ಕಾಣೆಯಾಗಿದೆಯಂತೆ 3 ಲಕ್ಷ ಹಣ. ಮನೆ ಕೆಲಸದವರ ಮೇಲೆಯೇ ಅನುಮಾನ. ವೆಲ್ಕಮ್ ಬ್ಯಾಕ್. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಇದೇ ರೀತಿ ಓರಿಯಂಟ್ ಬೆಲ್ ಟೈಲ್ಸ್ ಕೂಡ 100ಕ್ಕೆ 100ರಷ್ಟು ಬಲಿಷ್ಠವಾಗಿದೆ. ನವ ಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಈಗ ಇನ್ನುಳಿದ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಸಾರ್ವಜನಿಕ ಗಣೇಶೋತ್ಸವ ಅಂದರೆ ಎಷ್ಟು ಜನ ಸೇರ್ಬೋದು? 1000 ಜನ, 2000 ಜನ, 5000 ಜನ, ಹೋಗಲಿ 50,000 ಜನ. ಆದರೆ ವೀಕ್ಷಕರೇ, ನನ್ನ ಪಕ್ಕದಲ್ಲಿ ನೀವು ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಲ್ಲ, ಇದು ಎಲ್ಲೋ ಮಹಾರಾಷ್ಟ್ರದ ಮುಂಬೈಯೋ ಪುಣೆಯೋ ಅಲ್ಲಿ ಆಗಿದ್ದಲ್ಲ. ನಮ್ಮ ರಾಜ್ಯದಲ್ಲಿ ಗಣೇಶೋತ್ಸವದ ಸಂದರ್ಭದಲ್ಲಿ ಸೇರಿದಂತಹ ಜನ ಸುನಾಮಿ ಇದು, ಹಿಂದೂ ಸುನಾಮಿ. ಲಕ್ಷಾಂತರ ಜನ ಈ ಗಣೇಶೋತ್ಸವಕ್ಕೆ ಸೇರಿದ್ದಾರೆ. ತಡ ಮಾಡದೆ ವರದಿಯನ್ನು ನೋಡೋಣ ಎಲ್ಲಿ ಅಂತ ಗೊತ್ತಾಗುತ್ತೆ. ಎಲ್ಲೆಲ್ಲೂ ಕೇಸರಿ ಬಾವುಟ, ಕಣ್ಣು ಹಾಯಿಸಿದಲ್ಲೆಲ್ಲ ಜನವೋ ಜನ, ಗಲ್ಲಿ ಗಲ್ಲಿಯಲ್ಲೂ ಕಿಕ್ಕಿರಿದು ಸೇರಿರುವ ಭಕ್ತ ಸಾಗರ. ಡಿಜೆ ತಮಟಗಳ ಸದ್ದಿಗೆ ಯುವಕರ ಭರ್ಜರಿ ಕುಣಿತ, ಗಣೇಶನಿಗೆ ಮೊಳಗಿದ ಜೈಕಾರ. ಇದು ಕೋಟೆನಾಡಿನ ಹಿಂದೂ ಮಹಾಗಣಪತಿ ಶೋಭಯಾತ್ರೆಗೆ ಅಪ್ಪಳಿಸಿದ ಹಿಂದೂ ಸುನಾಮಿಯ ದೃಶ್ಯ.
ಚಿತ್ರದುರ್ಗದಲ್ಲಿ ಹಿಂದೂ ಮಹಾಸಾಗರ, ಶೋಭಾಯಾತ್ರೆಯಲ್ಲಿ ಲಕ್ಷ ಲಕ್ಷ ಜನ. ಚಿತ್ರದುರ್ಗದ ವಿಶ್ವ ಹಿಂದೂ ಮಹಾಗಣಪತಿ ಶೋಭಾಯಾತ್ರೆ ಏಷ್ಯಾದ 2ನೇ ಅತಿ ದೊಡ್ಡ ಶೋಭಾಯಾತ್ರೆ. ಇಂಥ ಅದ್ದೂರಿ ಶೋಭಾಯಾತ್ರೆಗೆ ಇವತ್ತು ಹಿಂದೂ ಸುನಾಮಿಯೇ ಅಪ್ಪಳಿಸಿತ್ತು. ಲಕ್ಷ ಲಕ್ಷ ಜನರು ಗಣೇಶನ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು. 3,000ಕ್ಕೂ ಅಧಿಕ ಪೊಲೀಸರು, 30 ತುಕಡಿಗಳನ್ನ ನಿಯೋಜಿಸಲಾಗಿತ್ತು. ಶೋಭಾಯಾತ್ರೆಯಲ್ಲಿ ಹಾಸನ ದುರಂತದಲ್ಲಿ ಮಡಿದವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಚಾಲನೆ ನೀಡಲಾಯಿತು. ಗಣೇಶ ವಿಸರ್ಜನಾ ಮೆರವಣಿಗೆಯಲ್ಲಿ ಲೆಕ್ಕವಿಲ್ಲದಷ್ಟು ಜನ ಸೇರಿದ್ರು. ಯುವಕ ಯುವತಿಯರು ಡಿಜೆ ಸಾಂಗ್ಗಳಿಗೆ ಭರ್ಜರಿ ಸ್ಟೆಪ್ ಹಾಕಿದ್ರು. ತಮಟೆ ಸದ್ದಿಗೆ ಕುಣಿದು ಕುಪ್ಪಳಿಸಿದ್ರು. ಇನ್ನು ರಾಜ್ಯದ ಮೂಲೆ ಮೂಲೆಗಳಿಂದ ಸಾವಿರಾರು ಜನ ಆಗಮಿಸಿ ಶೋಭಾಯಾತ್ರೆಯಲ್ಲಿ ಭಾಗವಹಿಸಿ ಫುಲ್ ಖುಷಿಯಾಗಿದ್ರು. ನಾವು ಪ್ರತಿ ವರ್ಷ ಬೆಂಗಳೂರಿಂದ ಎಲ್ಲ ಬರ್ತಾ ಇದ್ರು. ಈ ವರ್ಷ ಆಕ್ಚುಲಿ ಡಿಜೆ ಇಲ್ಲ ಅಂತ ಬಂದೇ ಇಲ್ಲ. ಎಷ್ಟೋ ಬ್ಯಾಚ್ ಕಮ್ಮಿ ಆಗಿದೆ ಈ ಸತಿ. ನಮ್ದು ಆಕ್ಚುಲಿ ವರ್ಷ ತುಂಬಾ ಚೆನ್ನಾಗಿ ಆಗ್ತಿತ್ತು, ಆದ್ರೆ ಈ ಸರಿ ಅಷ್ಟೊಂದು ಡಿಜೆ ಇದಿಲ್ಲ, ಮತ್ತೊಂದಿಲ್ಲ, ಬೇಜಾರಾಗ್ತಿದೆ. ತಾವೆಲ್ಲ ಜೊತೆಗೆ ಬಂದಿರೋ? ಜೊತೆ ಬಂದಿರೋ. ಎಲ್ಲಿಂದ? ಹಿರಿಯೂರಿಂದ. ಗಣಪತಿನ ನೋಡೋದಕ್ಕೆ ಒಂದೇ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ, ಪ್ರತಿಯೊಬ್ಬರು ಹುಷಾರ ಮನೆಗೆ ಹೋಗಿ. ಬೆಳಗ್ಗೆ ಶುರುವಾದ ಹಿಂದೂ ಮಹಾಗಣಪತಿ ಶೋಭಾಯಾತ್ರೆ ಕೋಟೆನಾಡಿನ ರಾಜಬೀದಿಗಳಲ್ಲಿ ಅಬ್ಬರಿಸುತ್ತಾ ಸಾಗಿತು. ರಸ್ತೆಯುದ್ದಕ್ಕೂ ನೆರೆದಿದ್ದ ಯುವಕರ ದಂಡು ಕುಣಿಯುತ್ತಾ ಗಣೇಶನಿಗೆ ಬೀಳ್ಕೊಡುಗೆ ನೀಡಿದ್ರು. ಮೆರವಣಿಗೆಗೆ ಬಂದಿದ್ದ ಲಕ್ಷಾಂತರ ಜನರಿಗೆ ಭಕ್ತರು ಅನ್ನದಾನ ಮಾಡಿದ್ರು. ಕೋಟೆನಾಡಿನ ಹಿಂದೂ ಮಹಾಗಣಪತಿಯ ಶೋಭಾಯಾತ್ರೆಯಲ್ಲಿ ಹಿಂದೂಗಳ ಶಕ್ತಿ ಪ್ರದರ್ಶನವಾಯಿತು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ವಿಘ್ನ ನಿವಾರಕನ ಮೆರವಣಿಗೆ ಸಾಗಿತ್ತು. ಚಿತ್ರದುರ್ಗದ ಇತಿಹಾಸದಲ್ಲಿ ಈ ಬೃಹತ್ ಶೋಭಾಯಾತ್ರೆ ದಾಖಲಾಯಿತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿಎಂ ಸಿದ್ದರಾಮಯ್ಯ ಅವರು ಒಂದಿಲ್ಲೊಂದು ವಿವಾದದಲ್ಲಿ ಸಿಕ್ಕಾಕೊಳ್ತಾ ಇದ್ದಾರೆ. ಇದೀಗ ಪರೋಕ್ಷವಾಗಿ ಹಿಂದೂ ಧರ್ಮವನ್ನ ತೆಗಳಿ ಮತಾಂತರದ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಸಿಎಂ ಹೇಳಿಕೆ ವ್ಯಾಪಕ ಟೀಕೆಗೆ ಗುರಿಯಾಗಿದೆ. ಮುಸಲ್ಮಾನರಿಗೆ ಕನ್ವರ್ಟ್ ಆಗಿದ್ದೀನಿ ಅಂತ ಇಟ್ಕೊಳ್ಳೋಣ. ಎಲ್ಲರೂ ಸಮಾನತೆ ಇದ್ದಿದ್ರೆ ಯಾಕೆ ಕನ್ವರ್ಷನ್ ಆಗ್ತಾರೆ? ಇಟ್ ಈಸ್ ದೇರ್ ರೈಟ್ ಅಲ್ವಾ? ನಾನು ಒಂದು ವೇಳೆ ಇಸ್ಲಾಂಗೆ ಸೇರಿದರೆ ಮತಾಂತರಕ್ಕೆ ಕುಮ್ಮಕ್ಕು ಕೊಟ್ರ ಸಿದ್ದು. ಸಿಎಂ ಸಿದ್ದರಾಮಯ್ಯರನ್ನ ಬಿಜೆಪಿ ನಾಯಕರು ತರಹೇವಾರಿ ಪದಗಳಿಂದ ಟೀಕೆ ಮಾಡುತ್ತಾರೆ. ಸಿದ್ದರಾಮುಲ್ಲಾ ಖಾನ್ ಅಂತ ಸಿಟಿ ರವಿ ಹೆಸರಿಟ್ಟಿದ್ದರು. ಮುಸ್ಲಿಮರ ಪಾಲಿನ ಹೀರೋ ಅಂತ ಆಗಾಗ ಟೀಕೆ ಮಾಡೋದುಂಟು. ಇದೀಗ ಸಿದ್ದರಾಮಯ್ಯ ಒಂದು ವೇಳೆ ಇಸ್ಲಾಂಗೆ ಮತಾಂತರವಾದರೆ ಏನಾಗುತ್ತೆ, ಹಿಂದೂಗಳು ಯಾಕೆ ಮತಾಂತರ ಆಗ್ತಾರೆ ಅಂತ ವಿವರಿಸಿದ್ದಾರೆ. ನಾನು ಇಸ್ಲಾಂಗೆ ಮತಾಂತರ ಆಗಿದ್ದೇನೆ ಅಂದುಕೊಳ್ಳಿ. ಈಗ ನಾನು ಹಿಂದೂ ಇಂದ ಮುಸಲ್ಮಾನರಿಗೆ ಕನ್ವರ್ಟ್ ಆಗಿದ್ದೀನಿ ಅಂತ ಇಟ್ಕೊಳ್ಳೋಣ. ನಾನು ಆಗಲ್ಲ. ಉದಾಹರಣೆಗೆ ಹೇಳ್ತಾ ಇದ್ದೀನಿ. ನೀವು ಆಗಿದ್ದೀರಿ ಅಂತ ಕ್ರಿಶ್ಚಿಯಾನಿಟಿ. ಉದಾಹರಣೆಗೆ ಹೇಳ್ತಾ ಇರೋದು. ಹಾಗಾದ್ರೆ ನಾನು ಇನ್ಮುಂದೆ ಕ್ರಿಶ್ಚಿಯನ್ ಅಲ್ವಾ? ಹಾಗಾದ್ರೆ ನಾನು ಇನ್ಮುಂದೆ ಕ್ರಿಶ್ಚಿಯಾನಿಟಿ ಅಲ್ವಾ, ಕ್ರಿಶ್ಚಿಯನ್ ಅಲ್ವಾ? ಹಂಗೆ ಈಗ ನಾವು ಕನ್ವರ್ಷನ್ ಆಗೋದು ಬೇಡ ಅಂತ ಹೇಳಿದ್ರು ಕೂಡ ಕೆಲವರು ವ್ಯವಸ್ಥೆಯ ಪರಿಣಾಮವಾಗಿ ಕನ್ವರ್ಷನ್ ಆಗಿಬಿಡ್ತಾರೆ. ಹಿಂದೂ ಸಮಾಜದಲ್ಲೇ ಸಮಸ್ಯೆ ಇದೆ ಎಂದ ಸಿದ್ದು. ನಮ್ಮ ಸಮಾಜದಲ್ಲಿ, ಹಿಂದೂ ಸಮಾಜದಲ್ಲಿ ಎಲ್ಲರೂ ಸಮಾನತೆ ಇದ್ದಿದ್ರೆ ಯಾಕೆ ಕನ್ವರ್ಷನ್ ಆಗ್ತಾರೆ? ಸಮಾನ ಈಕ್ವಲ್ ಆಪರ್ಚುನಿಟೀಸ್ ಇದ್ದರೆ, ಸಮಾನತೆ ಇದ್ದರೆ ಯಾಕೆ ಅಸ್ಪೃಶ್ಯತೆ ಯಾಕೆ ಬಂತು? ನಾವು ಹುಟ್ಟಾಕಿದ್ವಾ? ಮತಾಂತರ ಆಗೋದು ಪ್ರತಿಯೊಬ್ಬನ ಹಕ್ಕು. ನಾವು ಯಾರು ಕೂಡ ಅಥವಾ BJP ಅವರು ಯಾರು ಕೂಡ ಕನ್ವರ್ಷನ್ ಆಗಿ ಅಂತ ಹೇಳಿಲ್ಲ ಅಲ್ವಾ? ಕನ್ವರ್ಷನ್ ಆಗಿದ್ದಾರೆ. ಇಟ್ ಈಸ್ ದೇರ್ ರೈಟ್ ಅಲ್ವಾ? ಕನ್ವರ್ಷನ್ ಆಗೋದು ಅವರು. ಸಿಎಂ ಸಿದ್ದರಾಮಯ್ಯ ಮತಾಂತರ ಆಗೋದು ಪ್ರತಿಯೊಬ್ಬರ ಹಕ್ಕು ಎಂದು ಹೇಳುವ ಮೂಲಕ ಮತ್ತೊಂದು ವಿವಾದ ಸೃಷ್ಟಿಸಿದ್ದಾರೆ.
ವಿನೋದ್ ಪಡುವಾರಹಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಪ್ರಧಾನಿ ಮೋದಿ ಅವರು ವೀಕ್ಷಕರೇ ದೇಶದ ಎಲ್ಲ ರಾಜಕೀಯ ಪಕ್ಷ, ಬಿಜೆಪಿ ಕಾಂಗ್ರೆಸ್ ಅಂತಲ್ಲ, ಎಲ್ಲ ರಾಜಕೀಯ ಪಾರ್ಟಿಗಳಲ್ಲಿ ಈ ಕುಟುಂಬ ರಾಜಕಾರಣ ಅನ್ನುವಂಥದ್ದು ಇರಬಾರ್ದು ಅಂತ ಹೇಳ್ತಾರೆ. ಆದರೆ ಕುಟುಂಬ ರಾಜಕಾರಣವೇ ರಾಜಕಾರಣ ಅನ್ನೋ ರೀತಿಯಲ್ಲಿ ಒಂದು ವರದಿ ಬಂದಿದೆ. ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ಅಂದರೆ ADR ಒಂದು ಸ್ಫೋಟಕ ವರದಿಯನ್ನು ಬಿಡುಗಡೆ ಮಾಡಿದೆ. ದೇಶದಲ್ಲಿರುವ ಶಾಸಕರು, ಸಂಸದರು, ವಿಧಾನ ಪರಿಷತ್ನ ಸದಸ್ಯರ ಪೈಕಿ ಪ್ರತಿ 5ರಲ್ಲಿ ಒಬ್ಬರು ರಾಜಕೀಯ ಕುಟುಂಬದಿಂದ, ರಾಜಕೀಯ ಹಿನ್ನೆಲೆ ಇರುವ ಕುಟುಂಬದಿಂದ ಬಂದವರೇ. ಅಂದರೆ 20% ಜನಪ್ರತಿನಿಧಿಗಳು ವಂಶ ಪಾರಂಪರ್ಯ ರಾಜಕಾರಣಿಗಳು, 20% ಅಷ್ಟು ವೀಕ್ಷಕರೇ. ಆದರೆ ನಮ್ಮ ಕರ್ನಾಟಕದ ಕಥೆನೇ ಬೇರೆ. ರಾಷ್ಟ್ರೀಯ ಸರಾಸರಿಗಿಂತ ನಾವು ಬಹಳಾನೇ ಮುಂದೆ ಇದ್ದೀವಿ. ಅಂದರೆ ಬೇರೆಯವರಿಗೆ ಚಾನ್ಸೇ ಇಲ್ಲ ಇಲ್ಲಿ. ಅಪ್ಪ, ಮಗ, ಮೊಮ್ಮಗನ ಮಗ, ಮಗನ ಮಗ, ಹೀಗೆ ಬೇರೆಯವ್ರಿಗೆ ಚಾನ್ಸೇ ಇಲ್ಲ. ಹೀಗಾಗಿ ಈ ಕುಟುಂಬ ರಾಜಕಾರಣದಲ್ಲಿ ನಮ್ಮ ರಾಜ್ಯ ತುಂಬ ಮುಂದೆ ಇದೆ. ಕರ್ನಾಟಕದಲ್ಲಿ ಬರೋಬ್ಬರಿ 29% ಜನಪ್ರತಿನಿಧಿಗಳು ಕುಟುಂಬ ರಾಜಕಾರಣದ ಹುಡಿಗಳಾಗಿದ್ದಾರೆ. ಹಾಗಿದ್ರೆ ಯಾರ್ಯಾರು ಕುಟುಂಬ ರಾಜಕಾರಣದಲ್ಲಿರುವಂಥವರು? ಆ ಕುಟುಂಬ ರಾಜಕಾರಣದ ಕಥೆಯನ್ನು ನಿಮ್ಮ ಮುಂದೆ ಇಡ್ತೀವಿ ವೀಕ್ಷಕರೇ. ನಂಬರ್ 1, ಯಡಿಯೂರಪ್ಪ ಅವರ ಕುಟುಂಬ. ಯಡಿಯೂರಪ್ಪ ಅವರ ಕುಟುಂಬ, ಅವರ ಮಗ ವಿಜೇಂದ್ರ ಶಾಸಕರಾಗಿದ್ದಾರೆ, ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಇನ್ನೊಬ್ಬ ಮಗ ರಾಘವೇಂದ್ರ ಸಂಸದರಾಗಿದ್ದಾರೆ. ಅವರು ಕೂಡ ಕುಟುಂಬ ರಾಜಕಾರಣಕ್ಕೆ ಸಾಕ್ಷಿಯಾಗಿದ್ದಾರೆ ಅನ್ನುವಂಥದ್ದು. ಇನ್ನು ದೇವೇಗೌಡರ ಕುಟುಂಬ ಮಕ್ಕಳು ರಾಜಕಾರಣದಲ್ಲಿ, ಸೊಸೆಯಂದಿರು ರಾಜಕಾರಣದಲ್ಲಿ, ಮೊಮ್ಮಕ್ಕಳು ರಾಜಕಾರಣದಲ್ಲಿ. ನಿಮಗೆಲ್ಲ ಗೊತ್ತಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀತಿ ಹಾಸ್ಯನೂ ಮಾಡ್ತಿರ್ತಾರೆ. ಮುಂದೆ ಮೊಮ್ಮಕ್ಕಳಿಗೂ ಈಗಾಗಲೇ ಒಂದು ಕ್ಷೇತ್ರ ಎತ್ತಿಬಿಟ್ಟಿದ್ದಾರೆ ಅಂತ, ಮರಿ ಮೊಮ್ಮಕ್ಕಳಿಗೂ ಅಂತ. ದೇವೇಗೌಡರು ರಾಜಕಾರಣದಲ್ಲಿದ್ದವರು, ಅವರ ಮಕ್ಕಳು ಕುಮಾರಸ್ವಾಮಿ ಅವರು ತಗೊಳ್ಳಿ, ಹಾಗೆಯೇ ರೇವಣ್ಣ ಅವ್ರನ್ನ ತಗೊಳ್ಳಿ, ಅಳಿಯ ಡಾಕ್ಟರ್ ಮಂಜುನಾಥ್ ಅವರು ರಾಜಕಾರಣಕ್ಕೆ ಬಂದರು. ಈ ಕಡೆ ಮೊಮ್ಮಕ್ಕಳ ವಿಚಾರ ತಗೋಣ, ನಿಖಿಲ್ ಕುಮಾರಸ್ವಾಮಿ, ಸೂರಜ್, ಪ್ರಜ್ವಲ್, ಇನ್ನು ನೆಕ್ಸ್ಟ್ ಅವರ ಜನರೇಷನ್ ಕೂಡ ರಾಜಕಾರಣಕ್ಕೆ ಬರುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇರುತ್ತೆ. ಇನ್ನು ನೆಕ್ಸ್ಟ್ ಬೊಮ್ಮಾಯಿ ಅವ್ರ ಕುಟುಂಬ. ಬೊಮ್ಮಾಯಿ ಅವರಂತಂದರೆ ಈಗ ಸದ್ಯ ಬಸವರಾಜ ಬೊಮ್ಮಾಯಿ, ಅವರ ತಂದೆ SR ಬೊಮ್ಮಾಯಿ ಅವರು. SR ಬೊಮ್ಮಾಯಿ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು, ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಂಥವರು. ಅವರ ಮಗ ಬಸವರಾಜ ಬೊಮ್ಮಾಯಿ ರಾಜ್ಯದ ಮುಖ್ಯಮಂತ್ರಿ ಅವರೂ ಕೂಡ ಆಗಿದ್ದಂಥವ್ರು. ಅವರ ಮಗ ಭರತ್ ಬೊಮ್ಮಾಯಿ ಅವರೂ ಕೂಡ ರಾಜಕಾರಣಕ್ಕೆ ಬಂದರು. ಶಿಗ್ಗಾವಿ ವಿಧಾನಸಭೆ ಕ್ಷೇತ್ರದಲ್ಲಿ ಅದೃಷ್ಟ ಪರೀಕ್ಷೆಯೂ ಕೂಡ ಆಯಿತು. ಇನ್ನು ತೇಜಸ್ವಿ ಸೂರ್ಯ ಕುಟುಂಬ. ತೇಜಸ್ವಿ ಸೂರ್ಯ ಅವರ ಕುಟುಂಬ, ರವಿ ಸುಬ್ರಹ್ಮಣ್ಯ ಅವರಿದ್ದಾರೆ, ಅವರ ಚಿಕ್ಕಪ್ಪ. ಹೀಗೆ ಇವರೆಲ್ಲರೂ ಕೂಡ ಕುಟುಂಬ ರಾಜಕಾರಣಕ್ಕೆ ಸಾಕ್ಷಿಯಾಗ್ತಾ ಇದ್ದಾರೆ. ಇನ್ನು ಜೊಲ್ಲೆ ಕುಟುಂಬ, ಶಶಿಕಲಾ ಜೊಲ್ಲೆ ಅವರು, ಅವರ ಪತಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು, ಇವರೂ ಕೂಡ ಅಷ್ಟೇ ಕುಟುಂಬದ ಸದಸ್ಯರನ್ನ ಬಿಟ್ಟು ಬೇರೆಯವರಿಗೆ ಅಲ್ಲಿ ಪ್ರಾಶಸ್ತ್ಯ ಸಿಗ್ತಾ ಇಲ್ಲ. ಇನ್ನು ಸಿದ್ದೇಶ್ವರ್ ಕುಟುಂಬವೂ ಕೂಡ ಇದಕ್ಕೆ ಹೊರತೇನಿಲ್ಲ. ಜಾರಕಿಹೊಳಿ ಕುಟುಂಬದ ಬಗ್ಗೆ ಕೇಳಲೇಬೇಡಿ. ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಲಖನ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ಪ್ರಿಯಾಂಕಾ ಜಾರಕಿಹೊಳಿ, ಹಿಂಗೆ ಜಾರಕಿಹೊಳಿ ಕುಟುಂಬ ಸಂಪೂರ್ಣ ರಾಜಕೀಯ. ಈ ಜಾರಕಿಹೊಳಿ ಕುಟುಂಬದ ಒಂದು ಸ್ಪೆಷಾಲಿಟಿ ಏನಂತಂದ್ರೆ, ಸರ್ಕಾರ ಯಾವುದೇ ಪಾರ್ಟಿ ಇದಿರಲಿ, ಅವ್ರ ಮನೆಯಿಂದ ಒಬ್ಬರು ಮಿನಿಸ್ಟರ್ ಫಿಕ್ಸ್. ಬಿಜೆಪಿ ಬಂತ, ಬಾಲಚಂದ್ರ ಜಾರಕಿಹೊಳಿ ಅವರು ಮಿನಿಸ್ಟರ್ ಆಗ್ತಾರೆ. ಈ ಕಡೆ ರಮೇಶ್ ಜಾರಕಿಹೊಳಿ ಅವರು ಕೂಡ ಇದ್ದಾರೆ. ಕಾಂಗ್ರೆಸ್ ಬಂತ, ಸತೀಶ್ ಜಾರಕಿಹೊಳಿ ಅವರು ಮಿನಿಸ್ಟರ್ ಆಗಿರ್ತಾರೆ. ಹಿಂಗೆ ಯಾವುದೇ ಪಾರ್ಟಿ ಅಧಿಕಾರಕ್ಕೆ ಬರಲಿ, ಜಾರಕಿಹೊಳಿ ಫ್ಯಾಮಿಲಿಗೆ ಒಂದು ಮಿನಿಸ್ಟರ್ ಸ್ಥಾನ ಫಿಕ್ಸ್. ಈಗ ಅವ್ರ ನೆಕ್ಸ್ಟ್ ಜನರೇಷನ್ ಸತೀಶ್ ಜಾರಕಿಹೊಳಿ ಅವರ ಮಗಳು ಕೂಡ ಸಂಸದೆ ಆಗಿಬಿಟ್ರು. ಇನ್ನು ಶೆಟ್ಟರ್ ಕುಟುಂಬ, ಜಗದೀಶ್ ಶೆಟ್ಟರ್ ಅವರ ತಂದೆ ಜನಸಂಘದಲ್ಲಿ ಇದ್ದಂಥವ್ರು. ದಕ್ಷಿಣ ಭಾರತದಲ್ಲಿಯೇ ಜನಸಂಘದಿಂದ ಆಯ್ಕೆಯಾದಂಥ ಏಕೈಕ ವ್ಯಕ್ತಿ ಶೆಟ್ಟರ್ ಅವರ ತಂದೆ ಆಗಿತ್ತು. ಅದಾದ ಮೇಲೆ ಜಗದೀಶ್ ಶೆಟ್ಟರ್ ಅವರ ಮಗ, ಅವರ ಹೆಸರುಗಳು ಕೂಡ ರಾಜಕಾರಣದಲ್ಲಿ ಮುಂಚೂಣಿಯಲ್ಲಿ ಓಡಾಡ್ತಾ ಇದೆ. ಇವರು ಕೂಡ ಕುಟುಂಬ ರಾಜಕಾರಣಕ್ಕೆ ಹೊರತಾಗಿಲ್ಲ. ಇನ್ನು ಸಿದ್ದರಾಮಯ್ಯ ಅವರ ಕುಟುಂಬ, ಸಿದ್ದರಾಮಯ್ಯ ಅವರು ತಮ್ಮ ಮಕ್ಕಳನ್ನು ಕೂಡ ರಾಜಕೀಯಕ್ಕೆ ತಗೊಂಬಂದರು. ದಿವಂಗತ ರಾಕೇಶ್ ಸಿದ್ದರಾಮಯ್ಯ ಅವರು ರಾಜಕೀಯದಲ್ಲಿ ಓಡಾಡ್ತಾ ಇದ್ರು.
ಇನ್ನು ಈ ಕಡೆ ಯತೀಂದ್ರ, ಡಾಕ್ಟರ್ ಯತೀಂದ್ರ ಅವರು MLA ಆದರು, MLC ಇದ್ದಾರೆ, ಈಗ ರಾಜಕಾರಣದಲ್ಲಿ ಓಡಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರ ಮಗ ಈಗ ಕಂಪ್ಲೀಟ್ ರಾಜಕಾರಣಿ. ಇನ್ನು DK ಶಿವಕುಮಾರ್ ಕುಟುಂಬ, ಅವರ ಸಹೋದರ DK ಸುರೇಶ್ ಕೂಡ ರಾಜಕಾರಣದಲ್ಲಿರುವಂಥವರು. ಮಕ್ಕಳನ್ನು ರಾಜಕಾರಣಕ್ಕೆ ತಗೊಂಡ್ಬರಬೇಕು ಅನ್ನುವಂಥ ಎಲ್ಲ ರೀತಿಯ ಪ್ರಯತ್ನಗಳು ನಡೆದಿದೆ. ಅವರ ಹಿಂಬಾಲಕರು, ಅವರ ಸಂಬಂಧಿಕರು ರಾಜಕಾರಣದಲ್ಲಿ ಮುಂಚೂಣಿಯಲ್ಲಿ ಇರುವಂಥವರು. ಇನ್ನು ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬ, ಶಾಮನೂರು ಶಿವಶಂಕರಪ್ಪ ಅವರು ರಾಜಕಾರಣದಲ್ಲಿ ಪ್ರವರ್ಧಮಾನದಲ್ಲಿದ್ದಂಥವರು, ಮಿನಿಸ್ಟರ್ ಆದರು, ಹಿರಿಯ ನಾಯಕರು ಅಂತ ಗುರುತಿಸಿಕೊಂಡವರು. ಇದರ ಜೊತೆಗೆ ಅವರ ಮಗ SS ಮಲ್ಲಿಕಾರ್ಜುನ್ ಸದ್ಯ ಮಿನಿಸ್ಟರ್ ಆಗಿದ್ದಾರೆ. ಶಾಮನೂರು ಶಿವಶಂಕರಪ್ಪ ಅವರ ಸೊಸೆಯನ್ನೂ ಕೂಡ ಸಂಸದರನ್ನಾಗಿ ಮಾಡಿಬಿಟ್ರು. ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್, SS ಮಲ್ಲಿಕಾರ್ಜುನ್ ಅವರ ಧರ್ಮಪತ್ನಿ. ಹೀಗೆ ಇವರು ಕೂಡ ಕುಟುಂಬ ರಾಜಕಾರಣಕ್ಕೆ ಹೊರತಾಗಿಲ್ಲ. ಇನ್ನು ಖಂಡ್ರೆ ಕುಟುಂಬ, ಈಶ್ವರ್ ಖಂಡ್ರೆ ಅವರ ತಂದೆ ಭೀಮಣ್ಣ ಖಂಡ್ರೆ ಅವರು ರಾಜಕೀಯದಲ್ಲಿ ಉತ್ತುಂಗದ ಸ್ಥಾನದಲ್ಲಿದ್ದಂಥವ್ರು. ಆ ಖಂಡ್ರೆ ಫ್ಯಾಮಿಲಿ ಅಂತಂದರೆ ರಾಜಕಾರಣದ ಫ್ಯಾಮಿಲಿ. ಭೀಮಣ್ಣ ಖಂಡ್ರೆ ಅವ್ರ ಮಗ ಈಗ ಸದ್ಯ ಮಿನಿಸ್ಟರ್ ಆಗಿರುವಂಥ, ಅರಣ್ಯ ಸಚಿವರಾಗಿರುವಂಥ ಮಾನ್ಯ ಈಶ್ವರ್ ಖಂಡ್ರೆ ಅವರ ಮಗ ಸಾಗರ್ ಖಂಡ್ರೆ MP ಆಗಿಬಿಟ್ರು. ಹೀಗೆ ಪ್ರತಿಯೊಬ್ಬರು ಕೂಡ, ಪ್ರತಿ ಜನರೇಷನ್ ಕೂಡ ಅವರು ಮನೆಯಲ್ಲಿ ತಾತ, ತಂದೆ, ಅವ್ರ ಮಗ, ಮುಂದೆ ಅವ್ರ ಮಕ್ಕಳು, ಹೀಗೆ ಎಲ್ಲರೂ ರಾಜಕಾರಣದಲ್ಲಿ ಇರಬೇಕು ಅನ್ನೋರೇ ಇರೋರೇ. ಈ ಕಡೆ ಹೆಬ್ಬಾಳ್ಕರ್ ಕುಟುಂಬ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಕುಟುಂಬ, ಅವರ ಸಹೋದರ ಹಟ್ಟಿಹೊಳಿ ಅವರು ಕೂಡ MLC ಆಗಿರುವಂಥವ್ರು. ಇವನ್ ಅವರ ಮಗ ಅಂದರೆ ಹೆಬ್ಬಾಳ್ಕರ್ ಅವರ ಮಗನನ್ನು ಕೂಡ MP ಎಲೆಕ್ಷನ್ ಅಖಾಡಕ್ಕೆ ಇಳಿಸಿದ್ರು. ಆದರೆ ದುರಾದೃಷ್ಟವಶಾತ್ ಅವರು ಸೋತರು. ಇನ್ನು ಈ ಕಡೆ ಮಹಾದೇವಪ್ಪ ಅವರ ಕುಟುಂಬ ಕೂಡ ಹೊರತಾಗಿಲ್ಲ ರಾಜಕಾರಣದಿಂದ. ಇವ್ರ ಮಗನನ್ನು ಕೂಡ ಅವರು MP ಮಾಡಿದರು. ಬಹಳ ದಿನಗಳಿಂದ ಪ್ರಯತ್ನಗಳು ನಡೀತಾ ಇತ್ತು. ಫೈನಲಿ ಅವರನ್ನು ಚುನಾಯಿತ ಸದಸ್ಯನನ್ನಾಗಿ ಮಾಡಿದರು. ಇನ್ನು ರಾಮಲಿಂಗಾರೆಡ್ಡಿ ಅವ್ರ ಕುಟುಂಬ, ರಾಮಲಿಂಗಾರೆಡ್ಡಿ ಅವರು ಮಗಳನ್ನು ಗೆಲ್ಲಿಸಲೇಬೇಕು ಅಂತ ಯಾವಾಗಲೂ ಕೂಡ ಮುಂಚೂಣಿಯಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ಸೌಮ್ಯ ರೆಡ್ಡಿ ಅವರು BTM ಲೇಔಟಿಂದ ಶಾಸಕಿಯಾಗಿದ್ದಂಥವರು. ಈ ಸಾರಿ ಅವರು ಜಯನಗರ ವಿಧಾನಸಭಾ ಕ್ಷೇತ್ರದಿಂದ ಪರಾಭವಗೊಂಡರು. ಈ ರೀತಿ ರಾಮಲಿಂಗಾರೆಡ್ಡಿ ಅವರು ಕೂಡ ಸೌಮ್ಯ ರೆಡ್ಡಿ ಅವರನ್ನು ಯಾವುದಾದ್ರೂ ಒಂದು ಕ್ಷೇತ್ರದಿಂದ MLA ಆಗಿ ಮಾಡಲೇಬೇಕು. BTM ಲೇಔಟಿಂದ ಅವ್ರ ಹೆಸರು ಕೇಳಿಬಂತು. ಈ ಕಡೆ ಜಯನಗರದಿಂದ ಅಂತೂ ಅಖಾಡದಲ್ಲಿ ಇಳಿದಿದ್ರು, ಅದೃಷ್ಟ ಪರೀಕ್ಷೆ ಮಾಡಿದರು, ಆದರೆ ಸೋತರು. ಇನ್ನು ಬಂಗಾರಪ್ಪ ಕುಟುಂಬ ಅವರ ಇಬ್ಬರೂ ಮಕ್ಕಳು ರಾಜಕಾರಣದಲ್ಲಿ ಮೇನ್ ಸ್ಟ್ರೀಮಲ್ಲಿರುವಂಥವ್ರು. ಕುಮಾರ್ ಬಂಗಾರಪ್ಪ, ಮಧು ಬಂಗಾರಪ್ಪ ಅವರು ಸದ್ಯದ ಸರ್ಕಾರದಲ್ಲಿ ಸಚಿವರಾಗಿ, ಶಿಕ್ಷಣ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಕಡೆ ಕುಮಾರ್ ಬಂಗಾರಪ್ಪ ಅವರು BJPಯಲ್ಲಿಯೂ ಕೂಡ ನಾಯಕರಾಗಿ ಕೆಲಸ ಮಾಡ್ತಾ ಇದ್ದಾರೆ, ಓಡಾಡ್ತಾ ಇದ್ದಾರೆ. ಇನ್ನು KN ರಾಜಣ್ಣ ಅವರ ಕುಟುಂಬ, KN ರಾಜಣ್ಣ ಅವರು ಕೂಡ ಸಚಿವರಾಗಿದ್ದಂಥವರು. ಹಲವು ಕಾರಣಗಳಿಂದ ಸಚಿವ ಸ್ಥಾನದಿಂದ ಆಚೆ ಬಂದರು, ಆಚೆ ಕಳಿಸಲಾಯಿತು ಅಂತ ಅನ್ಕೋಬಹುದು ನೀವು. ಇವರ ಮಗ ರಾಜೇಂದ್ರ MLC ಆಗಿದ್ದಾರೆ. ಈ ರೀತಿ ಸಂಪೂರ್ಣ ಇಷ್ಟೊತ್ತಿನವರೆಗೂ ನಾನೇನು ಪಟ್ಟಿ ಕೊಟ್ಟೆ, ಇವರೆಲ್ಲರೂ ಕೂಡ ರಾಜಕಾರಣದಲ್ಲಿ ಇದ್ದವರೇ. ಒಬ್ಬರಾದರೂ ಮುಂದೆ ಬಂದು ಬೇಡಪ್ಪ, ಕುಟುಂಬ ರಾಜಕಾರಣದಿಂದ ನಾವಿನ್ನ ದೂರ ಇರ್ತೀವಿ, ನಮ್ಮ ಮಕ್ಕಳಿಗೆ, ಸೊಸೆಯಂದರಿಗೆ, ಅಳಿಯಂದರಿಗೆ, ಮೊಮ್ಮಕ್ಕಳಿಗೆ ಟಿಕೆಟ್ ಕೊಡೋದು ಬೇಡ, ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಕೊಡಿ, ನಾವು ಮುಂದೆ ನಿಂತು ಗೆಲ್ಲಿಸ್ತೀವಿ ಅಂತ ಈ ಲಿಸ್ಟಲ್ಲಿರುವಂಥ ಒಬ್ಬ ನಾಯಕನಾದರೂ ಹೇಳಿ ಮಾದರಿಯಾಗಲಿ, ಕುಟುಂಬ ರಾಜಕಾರಣಕ್ಕೆ ಫುಲ್ ಸ್ಟಾಪ್ ಇಡಲಿ. ಅದಾಗತ್ತಾ ನೋಡೋಣ, ಟೈಮ್ ಅದಕ್ಕೆ ಉತ್ತರ ಕೊಡುತ್ತೆ. ಇನ್ನು ಮಣಿಪುರ ಅಂದರೆ ಹಿಂಸಾಚಾರ, ದೋಂಬಿ, ಗಲಭೆ, ಬರೀ ಇದೇ ಕೇಳ್ತಿದ್ವಿ. ಇದೀಗ ಅದಕ್ಕೆ ಪ್ರಧಾನಿ ಮೋದಿಯವರು ಮದ್ದರದಂತಿದೆ. ಯಾಕಂದರೆ ಈಶಾನ್ಯ ರಾಜ್ಯದಲ್ಲಿ ಅಭಿವೃದ್ಧಿಯ ಪರ್ವ ಶುರುವಾಗಿದೆ. ಚಿತ್ರದುರ್ಗದ ವಿಶ್ವ ಹಿಂದೂ ಮಹಾಗಣಪತಿ ಶೋಭಾಯಾತ್ರೆ ಏಷ್ಯಾದ 2ನೇ ಅತಿ ದೊಡ್ಡ ಶೋಭಾಯಾತ್ರೆ. ಇಂಥ ಅದ್ದೂರಿ ಶೋಭಾಯಾತ್ರೆಗೆ ಇವತ್ತು ಹಿಂದೂ ಸುನಾಮಿಯೇ ಅಪ್ಪಳಿಸಿತ್ತು. ಲಕ್ಷ ಜನ ಗಣೇಶನ ಮೆರವಣಿಗೆಯಲ್ಲಿ ಭಾಗಿಯಾಗಿತ್ತು. ಅದರ ಡ್ರೋನ್ ವಿಡಿಯೋ ಇಲ್ಲಿದೆ, ಒಂದ್ಸರಿ ನೋಡ್ಕೊಂಡು. ರೇಣುಕಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ ಜಾಮೀನು ರದ್ದಾದ ಬಳಿಕ ಮತ್ತೆ ಜೈಲು ಸೇರಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಕಂಬಿ ಎಣಿಸುತ್ತಿರುವ ದರ್ಶನ್ಗೆ ಇದೀಗ ಶಾಕಿಂಗ್ ಸುದ್ದಿ ಬಂದಿದೆ. ಬೆಂಗಳೂರಿನಲ್ಲಿರುವಂತಹ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ ಕಳ್ಳತನ ನಡೆದಿದೆ ಎನ್ನಲಾಗ್ತಾ ಇದೆ.
ನಟ ದರ್ಶನ್ ಪತ್ನಿ ಫ್ಲಾಟ್ನಲ್ಲಿ 3 ಲಕ್ಷ ಕಳ್ಳತನ. ಮನೆ ಕೆಲಸದವರ ಮೇಲೆ ವಿಜಯಲಕ್ಷ್ಮಿಗೆ ಡೌಟ್. ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮನೆಯಲ್ಲಿ ಕಳ್ಳತನ ನಡೆದಿದೆ. 3 ಲಕ್ಷ ನಗದು ಕಳ್ಳತನ ಮಾಡಿರುವ ಕಿಡಿಗೇಡಿಗಳ ವಿರುದ್ಧ ದರ್ಶನ್ ಮ್ಯಾನೇಜರ್ ನಾಗರಾಜ್ ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಠಾಣೆಗೆ ದೂರು ನೀಡಿದ್ದಾರೆ. ವಿಜಯಲಕ್ಷ್ಮಿ ವಾಸ ಇರುವ ಹೊಸಕೆರೆಹಳ್ಳಿ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಫ್ಲಾಟ್ನಲ್ಲಿ ಕಳ್ಳತನ ನಡೆದಿದೆ. 3 ಲಕ್ಷ ಹಣವನ್ನ ಮನೆ ಕೆಲಸದವರು ಕದ್ದಿರಬಹುದು ಎಂದು ದೂರು ನೀಡಲಾಗಿದೆ. ಸೆಪ್ಟೆಂಬರ್ 4ರಂದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮೈಸೂರಿಗೆ ತೆರಳಿದ್ರು. ಅದಕ್ಕೂ ಮುನ್ನ ವಾರ್ಡ್ ರೋಬ್ನ ಕಾಟನ್ ಬಾಕ್ಸ್ನಲ್ಲಿದ್ದ ಹಣ ತೆಗೆದುಕೊಡಲು ವಿಜಯಲಕ್ಷ್ಮಿ ಹೇಳಿದ್ರಂತೆ. ಹಣ ಕೊಟ್ಟ ಬಳಿಕ ನಾಗರಾಜ್ ಉಳಿದ ಹಣವನ್ನ ಅಲ್ಲೇ ಇಟ್ಟಿದ್ರಂತೆ. ವಿಜಯಲಕ್ಷ್ಮಿ ದರ್ಶನ್ ಅದೇ ದಿನ ಮೈಸೂರಿಗೆ ತೆರಳಿದ್ರು. ಮನೆಯ ಬೀಗ ತಾಯಿಗೆ ಕೊಟ್ಟಿದ್ದ ಮ್ಯಾನೇಜರ್ ನಾಗರಾಜ್ ಕೆಲಸದ ಮೇಲೆ ಹೊರಗೆ ಹೋಗಿದ್ರಂತೆ. ಸೆಪ್ಟೆಂಬರ್ 7ರಂದು ಬೆಂಗಳೂರಿಗೆ ವಾಪಸ್ ಬಂದಿದ್ದ ವಿಜಯಲಕ್ಷ್ಮಿ ಮರುದಿನ ಹಣ ನೋಡಿದಾಗ ನಾಪತ್ತೆ ಆಗಿತ್ತಂತೆ. ಮನೆಯ ಎಲ್ಲಾ ಕಡೆ ವಿಜಯಲಕ್ಷ್ಮಿ ಹಾಗೂ ಮ್ಯಾನೇಜರ್ ನಾಗರಾಜ್ ಹುಡುಕಾಟ ನಡೆಸಿದ್ರು. ಮನೆಯ ಕೆಲಸದವರನ್ನ ವಿಚಾರಿಸಿದಾಗ ಹಣದ ಬಗ್ಗೆ ಯಾವುದೇ ಮಾಹಿತಿ ನೀಡಿಲ್ಲ. ಅದೇ ಕಾರಣಕ್ಕೆ ಮನೆಯ ಕೆಲಸದವರ ಮೇಲೆ ಅನುಮಾನ ವ್ಯಕ್ತಪಡಿಸಿ ದೂರು ನೀಡಲಾಗಿದೆ. ಪ್ರವೀಣ್ ಕುಮಾರ್ ಸಲಗನಹಳ್ಳಿ, ಫಿಲಂ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಈಗ ಎಕ್ಸ್ಪ್ರೆಸ್ ಸುದ್ದಿಗಳನ್ನು ಗಮನಿಸೋಣ. ಈದ್ ಮಿಲಾದ್ ವೇಳೆ ದೇಶದ ಯಾವುದೇ ಭಾಗದಲ್ಲಿ ಹಿಂದೂಗಳು ಕಲ್ಲು ತೂರಾಟ ಮಾಡಿದ್ರಾ? ಇಲ್ವಲ್ಲ. ಅಂದಮೇಲೆ ನೀವು ಕಲ್ಲು ಯಾಕೆ ಹೋಗಿದ್ದೀರೋ ಹಲ್ಕಟ್ ನನ್ನ ಮಕ್ಕಳ ಅಂತ ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಿಡಿಕಾರಿದ್ದಾರೆ. ಹೂವಿಗೆ ಬೆಲೆ ಇಲ್ಲದೆ ರೋಸಿ ಹೋದ ರೈತರು ತಾವು ಬೆಳೆದಂತಹ ಹೂವನ್ನ ರಸ್ತೆ ಬದಿಗೆ ಸುರಿದಿದ್ದಾರೆ. ಕೋಲಾರ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿ 75ರ ಪಕ್ಕದಲ್ಲಿ ಚೆಂಡು ಹೂವು ಸುರಿಯಲಾಗಿದೆ. ಪಿತೃಪಕ್ಷದ ಹಿನ್ನೆಲೆ ಮಾರುಕಟ್ಟೆಯಲ್ಲಿ ಹೂವಿಗೆ ಬೆಲೆ ಇಲ್ಲದಂತಾಗಿದೆ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH